ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ತಿರುಪತಿಗೆ ಹೊರಟಿದ್ದೀವಿ. ಯಾವುದ್ರಲ್ಲಿ ಹೋದ್ವು, ಯಾರ್ಯಾರು ಹೋದ್ವು ಅಂತ ಮುಂದೆ ನಾನು ನಿಮ್ಗೆ ಹೇಳ್ಕೊಂಡು ಹೋಗ್ತೀನಿ. ಬನ್ನಿ ಇವಾಗ ಹೋಗೋಣ. ನೋಡಿ, ಕಾರಲ್ಲಿ ನಮ್ಮ ವಾಗ್ನಿ ಎಷ್ಟು ಖುಷಿಯಾಗಿದ್ದಾಳೆ. ಏನೋ ಮೇಲೆ ಓಪನ್ ಅಂತೆ ಇದು ಕಾರು, ನಂಗೆ ಅದು ಹೇಳೋಕ್ಕೆ ಬರಲ್ಲ. ನೋಡಿ ಎಷ್ಟು ಖುಷಿಯಾಗಿದ್ದಾಳೆ. ಹೊಸ ಕಾರ್ ತೊಗೊಂಡ ಅಳಿಯ. ಆ ಕಾರಲ್ಲಿ ಹೋಗ್ತಾ ಇದ್ದೀನಿ. ಮುಂದೆ ಹೋಗ್ತಾ ಹೋಗ್ತಾ ಪ್ರತಿಯೊಂದು ತೋರಿಸ್ತೀನಿ ನಿಮಗೆ. ಬೆಟ್ಟ ಹತ್ತೋದು ಇಳಿಯೋದು ಎಲ್ಲ. ಬೆಳಗ್ಗೆ 7 ಗಂಟೆ ತಿರುಪತಿಗೆ ಹೊರಟಿದ್ದೀವಿ. 7 ಗಂಟೆಗೆ ಎಷ್ಟು ಬಿಸಿಲಿದೆ ನೋಡಿ. ತಿರುಪತಿಗೆ ಹೊರಟಿದ್ದೀವಿ. ಬರ್ತಾಳೆ ಮಗಳು ಕೃಷ್ಣನ್ಗೆ. ಅಲ್ಲಿ ಫಸ್ಟ್ ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇರೋದು, ಅವ್ರದ್ದು ಮನೆ ದೇವರು. ಆಮೇಲೆ ಕೃಷ್ಣನ್ಗಲ್ಲಿ ತುಪ್ಪದಲ್ಲಿ ತುಲಾಭಾರ ಮಾಡಿಸ್ತಾ ಇದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ನಿಮ್ಮ ಹತ್ರ ಮಾತಾಡ್ತೀನಿ.
ನೋಡಿ ಇಲ್ಲಿ ತಿರುಪತಿ ನಾವು ಇನ್ನೇನು ಬೆಟ್ಟ ಹತ್ತಕ್ಕೆ ಶುರು ಮಾಡ್ತೀವಿ ಗಾಡೀಲಿ ಅಂದಾಗ ಫುಲ್ಲು ಬ್ಯಾಗೆಲ್ಲ ಫುಲ್ಲು ಚೆಕ್ ಮಾಡ್ತಾರೆ. ನಾವು ಏನೇನು ಬ್ಯಾಗಲ್ಲಿ ತೊಗೊಂಡು ಬಂದಿದ್ದೀವಿ ಮತ್ತು ಪ್ಲಾಸ್ಟಿಕ್ಕು ಬಾಟ್ಲುಗಳ್ನೆಲ್ಲ ತೊಗೊಂಡ್ಬಿಡ್ತಾರೆ. ಯಾಕಂದರೆ ಮೇಲೆ ಪ್ಲಾಸ್ಟಿಕ್ ಎಲ್ಲ ಹಾಕಿ ಗಲೀಜು ಮಾಡ್ತಾರೆ ಅಂಥೇಳಿ. ನಮ್ಮದೊಂದು ಹ್ಯಾಂಡ್ ಬ್ಯಾಗ್ ಇತ್ತಲ್ಲ, ನಂದು ಮತ್ತು ನಮ್ಮ ಬೀಗ್ತಿಯವ್ರದ್ದು, ಅನು ಅವ್ರ ಹೆಸರು, ಅವ್ರದ್ದು ಬ್ಯಾಗಿಲ್ಲಿ ಇಟ್ಟೆ. ಅದು ಸ್ಕ್ಯಾನ್ ಆಗ್ಬಿಟ್ಟು ನೋಡಿ ಆ ಕಡೆಯಿಂದ ಬರುತ್ತೆ. ಈಗ ನೋಡಿ ಇಲ್ಲಿ ಬಂತು ಬ್ಯಾಗು. ಮತ್ತು ತುಂಬ ಚೆನ್ನಾಗಿತ್ತು. ಸೆಕ್ಯೂರಿಟಿ ಎಲ್ಲ ನೀಟಾಗಿ ಚೆಕ್ ಮಾಡಿ ಕಾರೆಲ್ಲ ಫುಲ್ಲು ಚೆಕ್ ಮಾಡ್ತಾರೆ. ಎಲ್ಲರೂ ಇಳಿದು ಬಿಡಬೇಕು. ಕಾರಲ್ಲಿ ಎಷ್ಟು ಜನ ಇರ್ತಾರೆ, ಡ್ರೈವರ್ ಒಬ್ಬರು ಬಿಟ್ಟು ಇನ್ನೆಲ್ಲರೂ ಇಳಿಬೇಕು. ನೋಡಿ ಎಷ್ಟು ಬಿಸಿಲು ಮತ್ತು ಎಷ್ಟು ಚೆನ್ನಾಗಿದೆ ನೋಡಿ ಬೆಟ್ಟ ಎಲ್ಲ. ತುಂಬ ಇಷ್ಟ ಆಯಿತು. ಇನ್ನೂ ತಿರುಪತಿಗೆ ನಾವು ಕಾಲಿಟ್ಟಿದ್ದೀವಿ ಅಷ್ಟೇ, ಆಗಲೇ ನೋಡಿ ಎಷ್ಟು ಚೆನ್ನಾಗಾಯಿತು. ನಮ್ಮ ವಾಗ್ಮಿ ನೋಡಿ ಅಲ್ಲೂ ಒಂದು ಟಾಯ್ಸ್ ತೊಗೊಂಡು ಬಂದಿದ್ದಾಳೆ, ಬಿಟ್ಟಿಲ್ಲ ಅವಳು. ಲಗೇಜ್ ಫುಲ್ಲು ಇಳಿಸ್ಬಿಡ್ಬೇಕು. ಲಗೇಜ್ ಫುಲ್ಲು ಸ್ಕ್ಯಾನ್ ಮಾಡ್ತಾರೆ. ಮತ್ತು ಗಾಡೀಲಿ ಯಾರೂ ಕೂತಿರಬಾರ್ದು. ಗಾಡಿ ಫುಲ್ಲು ಚೆಕ್ ಮಾಡ್ತಾರೆ. ಪ್ರತಿಯೊಬ್ಬರು ಗಾಡಿನೂ ಚೆಕ್ ಮಾಡಿನೇ ಬಿಡೋದು. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಆಯಿತು, ಚೆಕಿಂಗ್ ಎಲ್ಲ ಆಯಿತು. ಇನ್ನು ಹೊರಡ್ತೀವಿ. ಇನ್ನು ಬೆಟ್ಟ ಹತ್ತೋದು ಘಾಟ್ ಸೆಕ್ಷನ್ ಅಂತೆ.
ಕೋಲಾರದಲ್ಲಿ ಬೆಳಗ್ಗೆ ತಿಂಡಿಗೆ ನಿಲ್ಲಿಸಿದ್ರು. ಬೆಳಗ್ಗೆ 7 ಗಂಟೆಗೆ ಹೊರಟಿದ್ದಕ್ಕೆ ಕೋಲಾರದಲ್ಲಿ ತಿಂಡಿಗೆ ನಿಲ್ಲಿಸಿದ್ರು. ಮತ್ತು ಇವಾಗ ನೋಡಿ 12:15ಗೆ ಬಂದು ನಾವು ತಿರುಪತಿ ಸೇರಿದ್ದೀವಿ. ನೋಡಿ 12:15ಗೆ ನಾವು ತಿರುಪತಿ ಮೇಲೆ ಬಂದಿದ್ದೀವಿ. ಈಗ ಇಲ್ಲಿ ಉತ್ತರಾದಿ ಮಠದಲ್ಲಿ ಊಟಕ್ಕೆ ಹೇಳಿದ್ದಾರೆ, ಹಾಗಾಗಿ ಅಲ್ಲಿ ಊಟಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಬಿಸಿಲಂದರೆ ಬಿಸಿಲು, ತುಂಬ ಚೆನ್ನಾಗಿದೆ. ಬೆಟ್ಟ ಹತ್ತಿದ್ದು ತುಂಬ ಚೆನ್ನಾಗಿತ್ತು. ನನಗೆ ಅದು ಯೂಟ್ಯೂಬ್ ಮಾಡಿದ್ಮೇಲೆ ಫಸ್ಟ್ ಟೈಮ್ ನಾನು ತಿರುಪತಿಗೆ ಬಂದಿದ್ದು, ಹಾಗಾಗಿ ನಾನು ಫುಲ್ಲು 1 ಸೆಕೆಂಡು ಕಣ್ಣು ಮುಚ್ಚಲಿಲ್ಲ. ಫುಲ್ ಆ ಕಡೆ ಈ ಕಡೆ ಬರೀ ವೀಡಿಯೋ ಮಾಡೋದೇ ಕೆಲಸ ಆಗೋಯ್ತು. ಪ್ರತಿಯೊಂದು ವೀಡಿಯೋ ಹಾಕಿದ್ದೀನಿ. ಇಷ್ಟ ಇರೋರು ನೋಡಿ, ತಿರುಪತಿ ತಿಮ್ಮಪ್ಪನ ಇಷ್ಟಪಡೋರು ಆರಾಧಿಸೋರು ನೋಡಿ. ಮುಂದೆ ನಾನು ತಿರುಪತಿದೊಂದು ಸಣ್ಣದಾಗೊಂದು ಹಿಸ್ಟ್ರಿ ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ. ತಿರುಪತಿ ಬಾಲಾಜಿ ದೇವಾಲಯವು ಹಿಂದೂ ಭೂಮಿಯ ಮೇಲಿನ ಅತ್ಯಂತ ಜನಪ್ರಿಯ ದೇವಾಲಯವಾಗಿದ್ದು, ವರ್ಷದ ಯಾವುದೇ ದಿನ ನೀವು ಈ ದೇವಾಲಯಕ್ಕೆ ಭೇಟಿ ನೀಡಿದರೂ ಲಕ್ಷಾಂತರ ಭಕ್ತರ ಸಮೂಹವನ್ನು ನೋಡಬಹುದು ಹಾಗೂ ನೆಚ್ಚಿನ ಪ್ರಮಾಣದ ದಾನಗಳನ್ನು ಪಡೆದುಕೊಳ್ಳುವ ದೇವಾಲಯಗಳಲ್ಲಿ ಒಂದಾಗಿದೆ ನಮ್ಮ ತಿರುಪತಿ. ಭಕ್ತರು ತಮ್ಮೆಲ್ಲ ಇಚ್ಛೆಯನ್ನು ಈಡೇರಿಸುವಂತೆ ಭಗವಂತನಲ್ಲಿ ಬೇಡಿಕೊಳ್ಳುತ್ತಾರೆ ಮತ್ತು ಇಚ್ಛೆ ಫಲಿಸಿದ ನಂತರ ದೇವಾಲಯದ ಹುಂಡಿಯಲ್ಲಿ ತಮ್ಮ ದಾನವನ್ನು ನೀಡುವುದು ವಾಡಿಕೆಯ ಅಭ್ಯಾಸವಾಗಿದೆ. ಈ ರೀತಿಯಾಗಿ ಲಕ್ಷಾಂತರ ಭಕ್ತರು ತಮ್ಮ ದಾನವನ್ನು ನೀಡಲು ಇಲ್ಲಿನ ದೇವಾಲಯಕ್ಕೆ ಆಗಮಿಸುತ್ತಾರೆ. ಅದಕ್ಕೆ ನೋಡಿ ತಿರುಪತಿಲಿ ಎಷ್ಟು ರಶ್ ಇರುತ್ತೆ ಅಂದರೆ. ತಿರುಪತಿ ಬಾಲಾಜಿಯ ಕತೆ, ಇವಾಗ ಅದ್ರದ್ದು ಕತೆ ಹೇಳ್ತೀನಿ. ಕಲಿಯುಗದಲ್ಲಿ ಭಕ್ತರನ್ನು ಆಶೀರ್ವದಿಸಲು ಭಗವಂತನು ಭೂಮಿಯ ಮೇಲೆ ತಿರುಪತಿಯಲ್ಲಿ ನೆಲೆಸುತ್ತಾನೆ ಎಂದು ಪುರಾಣದ ಕೆಲವು ಆಸಕ್ತಿದಾಯಕ ಕಥೆಗಳು ಹೇಳುತ್ತವೆ. ಒಮ್ಮೆ ಭೃಗು ಮಹರ್ಷಿಗಳು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರ ನಡುವೆ ಯಾರು ಶ್ರೇಷ್ಠರು ಎಂಬುದನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ. ಅವರು ಭಗವಾನ್ ಬ್ರಹ್ಮ ಮತ್ತು ಶಿವನನ್ನು ಪರೀಕ್ಷಿಸಿದಾಗ ಅವರಿಗೆ ತೃಪ್ತಿ ಸಿಗುವುದಿಲ್ಲ. ಆದ್ದರಿಂದ ಅವರು ವೈಕುಂಠಧಾಮಕ್ಕೆ ಹೋಗಿ ವಿಷ್ಣುವನ್ನು ಪರೀಕ್ಷಿಸಲು ಮುಂದಾಗುತ್ತಾರೆ. ವಿಷ್ಣು ಕ್ಷೀರಸಾಗರದ ಮೇಲೆ ಮಲಗಿ ವಿಶ್ರಮಿಸುವ ಸಂದರ್ಭದಲ್ಲಿ ಭೃಗು ಮಹರ್ಷಿಗಳು ವಿಷ್ಣುವಿನ ಎದೆಯ ಮೇಲೆ ಒದೆಯುತ್ತಾರೆ. ಲಕ್ಷ್ಮೀದೇವಿಯು ವಿಷ್ಣುವಿನ ಎದೆಯಲ್ಲಿ ನೆಲೆಸಿರುವುದರಿಂದ ಆಕೆ ಅವಮಾನಿತಗೊಂಡಳು ಮತ್ತು ವೈಕುಂಠಧಾಮವನ್ನು ತೊರೆದು ಭೂಲೋಕಕ್ಕೆ ಬರುತ್ತಾಳೆ. ದುಃಖ ಮತ್ತು ಖಿನ್ನತೆಗೆ ಒಳಗಾದ ವಿಷ್ಣು ತನ್ನ ಪತ್ನಿ ಮಹಾಲಕ್ಷ್ಮಿಯನ್ನು ಹುಡುಕುತ್ತಾ ಬಂದನು. ಲಕ್ಷ್ಮೀ ದೇವಿಯು ಭೂಲೋಕದ ಒಂದು ರಾಜನ ಕುಟುಂಬದಲ್ಲಿ ಪದ್ಮಾವತಿಯಾಗಿ ಜನಿಸುತ್ತಾಳೆ. ಭಗವಂತನು ಹುತ್ತವನ್ನು ಪ್ರವೇಶಿಸಿ ಧ್ಯಾನ ಮಾಡಲು ಪ್ರಾರಂಭಿಸುತ್ತಾನೆ. ಶಿವ ಮತ್ತು ಬ್ರಹ್ಮ ಭಗವಂತನನ್ನು ಹುಡುಕುತ್ತಾ ಹಸು ಮತ್ತು ಕರುವಿನ ರೂಪದಲ್ಲಿ ಭೂಲೋಕಕ್ಕೆ ಬರುತ್ತಾರೆ. ಹಸುವಿನ ರೂಪದಲ್ಲಿ ಭಗವಾನ್ ಶಿವನು ಪ್ರತಿದಿನ ಆ ಹುತ್ತದ ಬಳಿಗೆ ಬಂದು ವಿಷ್ಣುವಿಗೆ ಹಾಲುಣಿಸುತ್ತಿದ್ದನು. ದೈವಿಕ ಯೋಜನೆಯ ಪ್ರಕಾರ ವೆಂಕಟೇಶ್ವರ ಮತ್ತು ಪದ್ಮಾವತಿ ಇಬ್ಬರು ಒಬ್ಬರನ್ನೊಬ್ಬರು ಭೇಟಿಯಾದರು ಮತ್ತು ದೇವಾನುದೇವತೆಗಳು ಪದ್ಮಾವತಿಯ ತಂದೆ ರಾಜನ ಬಳಿ ಬಂದು ಮಗಳನ್ನು ವಿಷ್ಣುವಿನೊಂದಿಗೆ ವಿವಾಹ ಮಾಡಿಕೊಡುವಂತೆ ಕೇಳಿಕೊಳ್ಳುತ್ತಾರೆ. ಅಭೂತಪೂರ್ವ ಮದುವೆ ನೋಡಿ ಎಷ್ಟು ವಿಜೃಂಭಣೆಯಿಂದ ಮಾಡಿರ್ತಾರೋ. ಅಭೂತಪೂರ್ವಕವಾಗಿ ಮತ್ತು ಅತ್ಯಂತ ವೈಭವವಾಗಿ ವಿವಾಹ ಸಮಾರಂಭವನ್ನು ನಡೆಸಲು ವಿಷ್ಣು ದೇವನು ಸಂಪತ್ತಿನ ದೇವರಾದ ಕುಬೇರನಿಂದ ದೊಡ್ಡ ಮೊತ್ತದ ಸಂಪತ್ತನ್ನು ಸಾಲವಾಗಿ ಪಡೆದನು. ಮದುವೆಯ ನಂತರ ವಿಷ್ಣು ತಿರುಮಲದ ಬೆಟ್ಟಗಳ ಮೇಲೆ ನೆಲೆಸಿದ್ದಾಗ ಅಲ್ಲಿ ಭವ್ಯವಾದ ದೇವಾಲಯವನ್ನು ನಿರ್ಮಿಸಲಾಯಿತು. ಅಂದಿನಿಂದ ಇಂದಿನವರೆಗೂ ವಿಷ್ಣು ಕುಬೇರನ ಸಾಲವನ್ನು ಮರುಪಾವತಿ ಮಾಡುತ್ತಲೇ ಇದ್ದಾನೆ ಎಂದು ಹೇಳಲಾಗುತ್ತದೆ. ವಿಷ್ಣುವಿನ ಭಕ್ತರು ಕೂಡ ಇಲ್ಲಿ ಭಗವಾನ್ ವಿಷ್ಣುವಿಗೆ ಸಾಲ ತೀರಿಸಲು ಸುಲಭವಾಗಲೆಂದು ತಮ್ಮ ಕೈಲಾದಷ್ಟು ದಾನವನ್ನು ಮಾಡುತ್ತಾರೆ. ಅದಕ್ಕೆ ಹೇಳೋದು, ಎಲ್ಲ ದೇವರು ಕೈನ ಆಶೀರ್ವಾದ ಮಾಡೋ ಥರ ಮೇಲಿಟ್ಕೊಂಡಿದ್ರೆ ನಮ್ಮ ವೆಂಕಟಪ್ಪ, ನಮ್ಮ ಶ್ರೀನಿವಾಸ ಎಲ್ಲ ತಂದು ನಮ್ಮ ಕಾಲಡಿಗೆ ಹಾಕ್ರಿ ಅಂತ ಹೇಳ್ತಾರಂತೆ. ಹೇಳೋದು ದೊಡ್ಡವರು. ಈ ದೇವರು ಒಂದೇ ಕೈನ ಹಿಂಗೆ ಕೆಳಗಿಟ್ಕೊಂಡಿರೋದು, ಅದಕ್ಕೆ ಎಲ್ಲ ತೊಗೊಂಡೋಗಿ ಅಲ್ಲಿ ಸುರಿಬೇಕು. ಯಾಕಂದರೆ
ತಿಮ್ಮಪ್ಪನ ಸಾಲ ತೀರಿಸ್ಬೇಕಂತೆ. ತಿಮ್ಮಪ್ಪನೇ ಸಾಲ ಮಾಡಿರ್ಬೇಕಾರೆ ನಾವೆಲ್ಲ ಯಾವ ಲೆಕ್ಕ ಅಲ್ವಾ. ನನಗೆ ನಿಜವಾಗ್ಲೂ ಈ ಕತೆ ತುಂಬ ಇಷ್ಟ ಆಯಿತು. ಇದು ಪುರಾಣದ ಕತೆ. ನಾನು ನೋಡ್ಕೊಂಡು ಓದಿರೋದು, ಒಂದು ಬುಕ್ಕಲ್ಲಿ ನೋಡ್ಕೊಂಡು ಓದಿರೋದು. ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ. 1 ಕಿಲೋಮೀಟ್ರ್ ಇಲ್ಲಿಂದ ಹೋಗ. ಅವ್ನು ಚೆನ್ನಾಗಿಲ್ಲ, ಅವನು ಚೆನ್ನಾಗಿಲ್ಲ, ನೀನೇ ಚೆನ್ನಾಗಿಲ್ಲ. ಕಾರ್ ನೋಡಿದ್ರ ದೂರ ದೇವಸ್ಥಾನ ಅಲ್ಲ, ನಾವು ಇಲ್ಲೇ ತಿರ್ಗಾ ಅಲ್ಲೆಲ್ಲಿ ಅಲ್ಲ, ಅಲ್ಲಿ ದರ್ಶನಕ್ಕೆ ಹೋದಾಗ ಕಾರ್ಟಿ ಅಲ್ಲಿ ತಗೊಂಡೋಗ್ತೀಯಾ? ಅಲ್ಲಿ ಅವ್ರ ಕೈಯಿಂದ ಕೊಟ್ಬಿಟ್ಟು ಹೋಗ್ಬೇಕು. ಇಟ್ಕೊಂಡಿರಪ್ಪ. ನಮ್ಮ ಫ್ರೆಂಡ್ ಆಕ್ಚುಲಿ ಕಾರ್ಕಿ ತಂದ್ಬಿಟ್ಟಿದ್ದೆ. ಇಲ್ಲ, ಕಾರ್ಕಿ ತಂದಿದ್ದ ಅವನು, ಆದರೆ ನಾವು ರಿಸ್ಕ್ ತಗೊಳ್ಳೋದು ಬೇಡ. ಅರ್ಜುನ್ ನಾನು ಹೇಳಿದ್ನಲ್ಲ, ತರಬೇಡ ಕಣ ಅಂದ್ರೆ ಜೇಬು ಹಾಕೊಂಡ್ ಬಂದ್ಬಿಟ್ಟಿದ್ದಾನೆ ಕಾರ್ಕಿ. US ಎಂಬಸಿಲಿ ಕಾರ್ಕಿನೂ ಬಿಡಲ್ಲಪ್ಪ. ನನಗೆ ಮೊಬೈಲ್ ಬಿಡಲ್ಲ, ಅವೆಲ್ಲ ಗೊತ್ತಿಲ್ಲಲ್ಲ. ಇವಳು ಹೇಳಿರಲ್ವ ನಿಮಗೆ? ಆಮೇಲೆ ಲಾಕರ್ ಇತ್ತು, ಲಾಕರ್ 6800 ಬರುತ್ತೆ ಕ್ಯಾಶ್ ಡೆಪಾಸಿಟ್. ಐವತ್ತು ಟಿಕೆಟ್ಗೆ 686 ಜನ ಅಪ್ಲೈ ಮಾಡಿದ್ದಾರೆ. 686 ಜನ. ನಡಿ ಬರ್ತೀನಿ. ಬೆಳಗಿನ ಜಾವ 2:15 ಸುಪ್ರಭಾತ ಸೇವೆ ಅಂತ ಇರುತ್ತೆ. 600 ಚಿಲ್ಲರೆ ಜನ ಟಿಕೆಟ್ ಹಾಕಿದ್ದಾರೆ. ಅದರಲ್ಲಿ ಲಕ್ಕಿ ಡ್ರಾ ತೆಗಿತಾರಂತೆ 50 ಜನಕ್ಕೆ ಮಾತ್ರ. ಅದಕ್ಕೋಸ್ಕರ ನಿಂತಿರೋದು. ನಾವು ಏನಾದ್ರು ಲಕ್ಕಿ ಇದ್ದೀವ ನೋಡೋಣ ಅಂತ. ನೋಡು, ಈಗ ತುಂಬ ಹೊಟ್ಟೆ ಹಸಿವು ಜಾಸ್ತಿ ಆಗೋಗಿತ್ತು. ಇಲ್ಲಿ ಉತ್ತರಾದಿ ಮಠದಲ್ಲಿ ತುಂಬ ಚೆನ್ನಾಗಿ ಊಟ ಇತ್ತು. ಊಟ ಮುಗಿಸ್ಕೊಂಡ್ವು. ಈಗ ರೂಮ್ಗೆ ಹೋಗ್ತಾ ಇದ್ದೀವಿ. ಸಂಜೆ 5:15 ದರ್ಶನ ನಮಗೆ ಇದ್ದಿದ್ದು. ಅಲ್ಲಿ ಮೊಬೈಲ್ ಬಿಡಲ್ಲ, ಅಲ್ಲಿ ದೇವಸ್ಥಾನದಲ್ಲಿ ಯಾವುದಕ್ಕೂ ಮೊಬೈಲ್ ಅಲೋಡಿಲ್ಲ. ಹಂಗಾಗಿ ಸಾಯಂಕಾಲ ದರ್ಶನದ್ದು ನಾನು ವೀಡಿಯೋ ಮಾಡೋಕ್ಕಾಗಲ್ಲ. ನಿಮಗೆ ನಾಳೆ ಬೆಳಗ್ಗೆ ನಾನು ಫುಲ್ಲು ದೇವಸ್ಥಾನದ್ದು ವೀಡಿಯೋ ಮಾಡ್ತೀನಿ. ನೋಡಿ, ನಾವು ಇದರಲ್ಲಿ ಉಳ್ಕೊಂಡಿರೋದು ಸನ್ನಿಧಾನಂ ಬ್ಲಾಕ್ 2. ತುಂಬ ಚೆನ್ನಾಗಿದೆ ರೂಮ್ಗಳೆಲ್ಲ. ಬಿಸಿಲಂದರೆ ಬಿಸಿಲು, ಇರೋಕ್ಕಾಗಲ್ಲ. ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ ವೀಡಿಯೋ ಮಾಡೋದಕ್ಕೆ. ನಿನ್ನೆ ದರ್ಶನ ಆಗೋಯ್ತು. ಮೊಬೈಲ್ ತೊಗೊಂಡು ಹೋಗೋ ಹಾಕಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬನ್ನಿ, ಮುಂದೆ ಸಿಗ್ತೀನಿ ನಿಮಗೆ. ಇವತ್ತು ಎಲ್ಲಿ ಓಡಾಡಬೇಕಾದ್ರೂ ಫ್ರೀ ಬಸ್ಸು ನೋಡಿ. ಇದು ನಮಗೆ ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ ಸ್ಟಾಪ್ ಬಂತು ಅಂತೇಳಿ.
ಎಷ್ಟು ಕ್ಲೀನಾಗಿದೆ ನೋಡಿ ಬಸ್ಸು ಮತ್ತು ರೋಡು ಗುಡಿಸ್ತಾನೆ ಇರ್ತಾರೆ ನೋಡಿ. ಅಷ್ಟು ಜನ ಹತ್ತಿದ್ರು ನೋಡಿ ಎಷ್ಟು ನೀಟಾಗಿದೆ ಬಸ್ಸು. ತುಂಬ ರಶ್ ಇರುತ್ತೆ, ಎಲ್ಲ ಬಸ್ಸು ರಶ್ ಇರುತ್ತೆ. ಒಂದು ಕಿಲೋಮೀಟ್ರ್ ನಡಿಬೇಕಿತ್ತು, ನಡೆಯೋಕ್ಕಾಗಲ್ಲ ಅಂತ ಜೀಪಲ್ಲಿ ಹೋಗ್ತಾ ಇದ್ದೀನಿ ನೋಡಿ. ಪಾಪ ಅವರು 20 ರೂಪಾಯಿ ಕೊಡಿ ಸಾಕಮ್ಮ, ಬೇರೆಯವ್ರಿಗೆ 50 ರೂಪಾಯಿ ತೊಗೊಳ್ಳೋದು ಅಂತ ಹೇಳಿದ್ರು. ನಾನು ಇಲ್ಲ ನೀವು ಎಷ್ಟು ತೊಗೊಳ್ತೀರ ಅಷ್ಟೇ ತೊಗೊಳ್ಳಿ ಅಂಥೇಳಿ 50 ರೂಪಾಯಿ ಕೊಟ್ಟೆ ಹೋಗ್ತಾ ಇದ್ದೀನಿ. ಮುಂದೆ ವೀಡಿಯೋ ಮಾಡಬೇಕು, ಇನ್ನು ಬಿಸಿಲು ಜಾಸ್ತಿ ಆಗೋಗುತ್ತೆ, ನಡ್ಕೊಂಡು ಹೋದರೆ ಕಷ್ಟ ಅಂಥೇಳಿ ಜೀಪಲ್ಲಿ ಹೋಗ್ತಾ ಇರೋದು ನಾನು. ಅಲ್ಲಿಗೆ ಬಸ್ ಇರಲಿಲ್ಲ, ಹಾಗಾಗಿ ಬಸ್ಸಿತ್ತು, ನನಗೆ ಕಾಯೋದಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಮಸಾಲೆ ದೋಸೆ ತೊಗೊಂಡೆ. ಓಕೆ ರಂಗೋಲಿ ನೋಡಿ ಹೊಸ್ದಾಗಿ ಬಂದಿರೋದು. 5ಕ್ಕೆ 50 ರೂಪಾಯಿ. ಪೇಪರ್ ಅಲ್ಲ, ಪ್ಲಾಸ್ಟಿಕ್, ಅದ್ರೊಳಗಡೆ ರಂಗೋಲಿ ತುಂಬಿ ಅದನ್ನ ಎಳಿಬೇಕು.
ನೋಡಿ ಬಂದು ಗ್ರೂಪ್ ಫೋಟೋ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ತಾ ಇದ್ದಾರೆ. ಚೆನ್ನಾಗಿರುತ್ತಲ್ವ ಈ ಥರ. ಇವ್ರದೆಲ್ಲ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡೆ. ಮಿಸ್ ಮಾಡಬೇಡಿ. Actually, there is no proper network. Okay, I will subscribe to you. Thank you. ನೋಡಿ ಬಿಸಿಲಿಗೆ ಈ ಥರ ಶೀಟ್ಗಳು ಹಾಕಿದ್ದಾರೆ. ಕೆಳಗಡೆ ಮಲ್ಕೊಂಡು ರೆಸ್ಟ್ ತಗೊಳ್ಳೋದಕ್ಕೆ ಎಷ್ಟು ಅನುಕೂಲ ಆಗುತ್ತೆ. ಅಲ್ಲಲ್ಲಿ ಹಂಗೆ ಹಾಕಿದ್ದಾರೆ. ತುಂಬ ಬಿಸಿಲು. ಮತ್ತು ಕುಡಿಯೋದಕ್ಕೆ ನೋಡಿ ಈಗ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಚೆನ್ನಾಗಿದೆ ನೀರು. ಎಲ್ಲ ಕೊಟ್ಟು ನನಗೆ ಎಷ್ಟು ಪ್ರೀತಿ ತೋರಿಸಿದ್ರು ಗೊತ್ತಾ ಅವರು. ನೋಡಿ ಅಲ್ಲಿ ಮದುವೆ ಅಲ್ಲಿ ಫೋಟೋ ತಗೊಳ್ತಾ ಇದ್ದಾರೆ.
ನೋಡಿ ಏನೇನು ಸಿಗುತ್ತೆ ಅಂತೇಳಿ ಈ ಥರ ಮಾಡಿಟ್ಟಿರ್ತಾರೆ. ನಾವು ತಿರುಪತಿಯಿಂದ ಬರಬೇಕಾದ್ರೆ ಆರಾಧ್ಯ ಅಂತೇಳಿ. ಮುಳಬಾಗಿಲು ದೋಸೆ ಇದೆ. ಇಷ್ಟೊತ್ತು ತಿರುಪತಿದ್ದು ಪ್ರತಿಯೊಂದು ಬೆಟ್ಟ ಹತ್ತಿದ್ದು ದೇವ್ರ ದರ್ಶನದ್ದು ಮತ್ತು ಬೆಟ್ಟ ಇಳಿದಿದ್ದು, ನಾವು ಹೋಟೆಲ್ ಊಟ ಮಾಡಿದ್ದು, ಸೂರ್ಯ ಮುಳುಗ್ತಾ ಇರೋದು, ಆಮೇಲೆ ಕಾರು ಶೀಟ್ ಮೇಲೆ ಓಪನ್ ಮಾಡಿದ್ರೆ ಚಂದ್ರ ಕಾಣಿಸ್ತಾನೆ, ಅದು ಪ್ರತಿಯೊಂದು ನನ್ನ ಖುಷಿನ ನಿಮ್ಮ ಜೊತೆಲಿ ಹಂಚ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.